ಇದು ಬುದ್ಧಿಮಾಪನ ಲೆಕ್ಕ. ಇದು ಸಂಖ್ಯಾ ಬುದ್ಧಿಮಾಪನದಾಗ ಬರ್ತದ. ನೀವು ಮಾಡ್ರಿ, ಮಾಡೋದಾದಿಂದ ನಾನು ನಿಮಗೆ ತಿಳಿಸ್ತೀನಿ. ಭಾಳ ಸರಳದ, ಇದೇನು ಭಾಳ ದೊಡ್ಡ ಬಿರಿ ಅಲ್ಲ. ಅಧ್ಯಯನ ಮಾಡಿ ಅಂತ ನಾವು ಕೆಳಗೆ ನೀಡಿದ ನಮೂನೆಯನ್ನು ಅಧ್ಯಯನ ಮಾಡಿ. ಈಗ ಎಲ್ಲರೂ ನೀವು ಬಿಡಿಸೋದಾಯ್ತಂದ್ರೆ ಇದನ್ನು ಲಕ್ಷ ಕೊಟ್ಟು ನೋಡ್ರಿ ಹೆಂಗೆ ನಾನು ತಿಳಿಸ್ತೀನೋ. ಇದು ಭಾಳ ಸರಳದ, ನೀವು ವಿಚಾರ ಮಾಡ್ಬೇಕು. ಮೊದಲಿಂದ ಇಲ್ಲಿ ಒತ್ತಾಟಿಗಿಂತ 4 ಉತ್ತರ ಏನು ಮಾಡ್ಯಾನ? 2 ಗುಂಡ್ಲೆ 2, 1 ಗುಂಡ್ಲೆ 1. ಇದರಂದು 2 ತೊಗೊಂಡಾನ, ಇದರಂದು 1 ತೊಗೊಂಡಾನ. ಈ ಮೈನಸ್ ಚಿಹ್ನೆ ಏನು ಸಂಬಂಧ ಇಲ್ಲ. ನಿಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಇಟ್ಟಾನ. ಆದರೆ ಇದರಂದು 1, 2, ಇದರಂದು 1 ಹೊರಗೆ ತೆಗೆದು ಏನು ಮಾಡ್ಯಾನ? ಪ್ಲಸ್ ಮಾಡ್ಯಾನಿಲ್ಲ ನೋಡ್ರಿ. ಇದರಂದು 3, ಇದರಂದು 2 ತೆಗೆದ ಹೊರಗೆ ಇಟ್ಟು ಏನು ಮಾಡ್ಯಾನ? ಪ್ಲಸ್ ಮಾಡ್ಯಾನ, 5 ಮಾಡ್ಯಾನ. ಇದರಂದು 4 ಹೊರಗೆ ತೆಗೆದಾನ, ಇದನ್ನು 3 ಹೊರಗೆ ತೆಗೆದು ಪ್ಲಸ್ ಮಾಡಿ 7 ಇಟ್ಟಾನ. ಇದರಂದು 5 ಹೊರಗೆ ತೆಗೆದಾನ, ಇದನ್ನು 4 ಹೊರಗೆ ತೆಗೆದು ಏನು ಮಾಡ್ಯಾನ? 5 + 4 ಮಾಡಿ 9. ಅದೇ ಟೈಪ್ ಇದು ತಳಗಿಂದ ನೀವು ಮಾಡಿಬಿಟ್ರೆ ಉತ್ತರ ಬಂದ್ಬಿಡುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸಲ ತಿಳಿಸ, ಇವೆಲ್ಲ ಪ್ಲಸ್ ಮೈನಸ್ ಗುಣಾಕಾರ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದಕ್ಕೇನಂತಾರೆ? ಸಂಖ್ಯಾ ಬುದ್ಧಿಮಾಪನ ಅಂತಾರೆ. ಅಂದ್ರೆ ನೀವು ಅಧ್ಯಯನ ಮಾಡಬೇಕು, ತರ್ಕ ಮಾಡಬೇಕು, ವಿಚಾರ ಮಾಡಬೇಕು. ಆಮೇಲೆ ನೀವು ಏನು ಮಾಡ್ತೀರಿ ಗಡಿಬಿಡಿಯಾಗ? 2 × 4 - 1 1 1 ಇದು ಹೆಂಗೆ ಬರ್ತದ? ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಇದಕ್ಕೆ ಏನೂ ಸಂಬಂಧ ಇಲ್ಲಿದು. ಈಗ ನೀವು ಬಡಬಡಿ 2 2 4 - 1 1 1 4ರಾಗ 1 ಆದ್ರೆ 3. ಆಮೇಲೆ 3 3 9 2 2 4 ಎಷ್ಟು ಬಂತು? 5 ಬಂತು. ಆಮೇಲೆ 4 4 16 3 3 9 7 ಬಂತು. 5 5 25 4 4 16 5 5 25 16 ಏನು ಬಂತು? 9 ಬಂತು. ಯಾವ ರೀತಿಯಿಂದ ಮಾಡಿದರೂ ಉತ್ತರ ಬರ್ತಿರ್ತಾನೆ. ಅವಾಗ ನೀವು ಇದನ್ನು ಗುಣಾಕಾರ ಮಾಡಿ, ಇದನ್ನು ಗುಣಾಕಾರ ಮಾಡಿ ಕಳೀಲಿ ಅಂತ ತಿಳ್ಕೊಂಡು ಈ ಟ್ರಿಕ್ಸ್ ಉಪಯೋಗ ಮಾಡಿರ್ತಾನೆ ನಿಮ್ಮನ್ನು ಗೋಳು ಮಾಡಲಿಕ್ಕೆ. ಇದು ಹೆಂಗೆ ಮಾಡಿದ್ದು? ಇದು ಬರಂಗೆ ಇಟ್ಟಾನ. ಮತ್ತು ನೀವು ಗುಣಾಕಾರ ಮಾಡಲಿ ಅಂತೇ ಮಾಡಿರ್ತಾರೆ ಅವ್ರು. ಹೆಂಗಂದ್ರೆ ನೋಡ್ರಿ, 2 2 4 - 1 1 1 2ರಾಗ 4ರಾಗ 1 ಕಳೆದ್ರೆ 3. ಅದನ್ನು 2 + 1 ಮಾಡಿ 3 ಇಟ್ಟಾನ. ಹಿಂಗೂ ಭಾವನೆ ಮಾಡ್ಕೊತೀರಿ ನಾವು. ಎಲ್ಲಕ್ಕಿಂತಲೂ ಸರಳ ಮೆಥಡ್ ಏನು? ಇದರಂದು 2 ತೆಗೀರಿ, ಇದರಂದು 1 ತೆಗೀರಿ, ಅದನ್ನು ಕೂಡಿಸಿ ಇಟ್ಟು ಬಿಡ್ರಿ. ಇದರಂದು 3 ತೆಗೀರಿ, ಇದರಂದು 2 ತೆಗೆದು ಅದನ್ನು ಕೂಡಿಸಿ 5 ಇಟ್ಟು ಬಿಡ್ರಿ. ಇದರಂದು 4 ತೆಗೀರಿ, ಇದರಂದು 3 ತೆಗೀರಿ, 4 + 3 7 ಮಾಡಿಬಿಡ್ರಿ. ಇದರಂದು 5 ತೆಗೀರಿ, ಇದರಂದು 4 ತೆಗೀರಿ, 5 4 9 ಮಾಡಿಬಿಡ್ರಿ. ಇದರಂದು 73, ಇದರಂದು 72 ತೆಗೆದು ಕೂಡಿಸಿ ಇಟ್ಬಿಡ್ರಿ, ಉತ್ತರ ಬಂದ್ಬಿಡುತ್ತೆ. ಆಮೇಲೆ ನೀವು ಗುಣಾಕಾರ ಮಾಡಿದ್ರು ಬರಂಗೆ ಮಾಡ್ಯಾನ ಅಂದ್ರೆ ಅವಾಗ ನೀವು ಏನು ಮಾಡ್ತೀರಿ? ಇವು 2 ಗುಣಾಕಾರ ಮಾಡಿಕೊಂಡು ಇದನ್ನು ಗುಣಾಕಾರ ಮಾಡ್ಕೊಂಡು ಕಳೆದಾಗೂ ಉತ್ತರ ಅಷ್ಟೇ ಬರ್ತದೆ. ಅಷ್ಟು ಮಾಡೋದ್ರ ಬದಲಾಗಿ ನಾವು ಹೆಂಗೆ 73 + 72 ಬರೋಬ್ಬರಿ 3 2 5 7 7 14 140. ಅವ್ರು ಹೆಂಗೆ ಮಾಡ್ಯಾರ? ಇದರಂದು 1 ತಕ್ಕೊಂಡಾರಿಲ್ಲ ನೋಡಿ. ಇದರಂದು 1 ತಕ್ಕೊಂಡು ಕೂಡಿಸಿಟ್ಬಿಡ್ರಿ, 145 ಬಂತು. ಉತ್ತರ ಸಂಖ್ಯೆ ಬಿ ಬಂತು ನೋಡ್ರಿ. ಅದಕ್ಕೆ ನಿಮಗೆ ನಾನು ಹೇಳ್ತಿರ್ತಾನೆ, ಯಾವುದೇ ಒಂದು ಲೆಕ್ಕ ನಾನು ತಿಳಿಸಿ ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ನೋಡ್ರಿ. ಆಮೇಲೆ ನೀವು 73 × 73 - 72 × 72 ಮಾಡಿಬಿಟ್ರು ಏನಾಗ್ತದೆ? ಸುಮ್ಮನೆ ಟೈಮ್ ಹಾಳಾಗ್ತದೆ. ಲಕ್ಷ ಕೊಟ್ಟು ನೋಡ್ರಿ, ಚಂದಾಗಿ ನಾ ಹೇಳಿದ ರೀತಿ ಪ್ರಕಾರ ಗಣಿತ ಮಾಡಿ.